ಇಂಗ್ಲಿಷ್ ವಾಕ್ಯಗಳಲ್ಲಿ ಇಫ್ ಮತ್ತು ಬಟ್ ಹೇಗೆ ಬಳಸಬೇಕು? ಇಂಗ್ಲಿಷ್ ವಾಕ್ಯಗಳಲ್ಲಿ ಇಫ್ ಮತ್ತು ಬಟ್ ಹೇಗೆ ಬಳಸಬೇಕು? ಇಫ್ ಆದರೆ ಒಂದು ವೇಳೆ, ಇಫ್ ಅಂದರೆ ಆದರೆ ಒಂದು ವೇಳೆ, ಏನಾದರೂ ಒಂದು ಕೆಲಸ ಆಗಲು ಒಂದು ಕಂಡೀಷನ್ ಇದ್ದಾಗ ಇಫ್ ಬಳಸುತ್ತೇವೆ. ಏನಾದರೂ ಒಂದು ಕೆಲಸ ಆಗಲು ಒಂದು ಕಂಡೀಷನ್ ಇದ್ದಾಗ ಇಫ್ ಬಳಸುತ್ತೇವೆ. ಇಫ್ ಉದಾಹರಣೆಗೆ, ಇಫ್ ಇಟ್ ರೈನ್ಸ್ ಐಲ್ ಸ್ಟೇ ಹೋಮ್. ಮಳೆ ಬಂದರೆ ನಾನು ಮನೆಯಲ್ಲೇ ಇರುತ್ತೇನೆ. ಇಫ್ ಇಟ್ ರೈನ್ಸ್ ಐಲ್ ಸ್ಟೇ ಹೋಮ್. ಮಳೆ ಬಂದರೆ ನಾನು ಮನೆಯಲ್ಲೇ ಇರುತ್ತೇನೆ. ಇಫ್ ಯು ಸ್ಟಡಿ ವೆಲ್ ಯು ವಿಲ್ ಪಾಸ್. ನೀನು ಚೆನ್ನಾಗಿ ಓದಿದರೆ ಉತ್ತೀರ್ಣನಾಗುತ್ತೀಯ. ಇಫ್ ಯು ಸ್ಟಡಿ ವೆಲ್ ಯು ವಿಲ್ ಪಾಸ್. ನೀನು ಚೆನ್ನಾಗಿ ಓದಿದರೆ ಉತ್ತೀರ್ಣನಾಗುತ್ತೀಯ. ಇಫ್ ಯು ವರ್ಕ್ ಹಾರ್ಡ್ ಯು ವಿಲ್ ಅರ್ನ್ ಮನಿ. ನೀನು ಕಷ್ಟಪಟ್ಟು ಕೆಲಸ ಮಾಡಿದರೆ ಹಣ ಗಳಿಸುತ್ತೀಯ. ಇಫ್ ಯು ವರ್ಕ್ ಹಾರ್ಡ್ ಯು ವಿಲ್ ಅರ್ನ್ ಮನಿ. ನೀನು ಕಷ್ಟಪಟ್ಟು ಕೆಲಸ ಮಾಡಿದರೆ ಹಣ ಗಳಿಸುತ್ತೀಯ. ಇಫ್ ಶಿ ಕಾಲ್ಸ್ ಐಲ್ ಟಾಕ್ ಟು ಹರ್. ಅವಳು ಕರೆ ಮಾಡಿದರೆ ನಾನು ಅವಳೊಂದಿಗೆ ಮಾತನಾಡುತ್ತೇನೆ. ಇಫ್ ಶಿ ಕಾಲ್ಸ್ ಐ ವಿಲ್ ಟಾಕ್ ಟು ಹರ್. ಅವಳು ಕರೆ ಮಾಡಿದರೆ ನಾನು ಅವಳೊಂದಿಗೆ ಮಾತನಾಡುತ್ತೇನೆ. ಇಫ್ ಯು ಆರ್ ಫ್ರೀ ಕಮ್ ಟು ಮೈ ಹೌಸ್. ನೀನು ಬಿಡುವಾಗಿದ್ದರೆ ನಮ್ಮ ಮನೆಗೆ ಬಾ. ಇಫ್ ಯು ಆರ್ ಫ್ರೀ ಕಮ್ ಟು ಮೈ ಹೌಸ್. ನೀನು ಬಿಡುವಾಗಿದ್ದರೆ ಅಂದರೆ ನೀನು ಫ್ರೀ ಇದ್ದರೆ ನಮ್ಮ ಮನೆಗೆ ಬಾ. ಈಗ ಬಟ್ ಹೇಗೆ ಬಳಸುವುದು ಅಂತ ನೋಡಿ. ಬಟ್ ಅಂದರೆ ಆದರೆ, ಆದರೂ. ಎರಡು ವಿರುದ್ಧವಾದ ವಿಷಯಗಳ ಬಗ್ಗೆ ಹೇಳುವಾಗ ಅಥವಾ ಆದರೆ ಅಂತ ಬಳಸುವಾಗ ಬಟ್ ಉಪಯೋಗಿಸುತ್ತೇವೆ. ಎರಡು ವಿರುದ್ಧವಾದ ವಿಷಯಗಳ ಬಗ್ಗೆ ಹೇಳುವಾಗ ಅಥವಾ ಆದರೆ ಅಂತ ಬಳಸುವಾಗ ಬಟ್ ಬಳಸುತ್ತೇವೆ, ಬಟ್ ಉಪಯೋಗಿಸುತ್ತೇವೆ. ಒಂದು ವಾಕ್ಯ ಪಾಸಿಟಿವ್ ಇದ್ದರೆ ಒಂದು ವಾಕ್ಯ ನೆಗೆಟಿವ್ ಇರ್ತದೆ. ಇಲ್ಲಿ ಕಾಂಟ್ರಾಸ್ಟ್. ಐ ಲೈಕ್ ಟೀ ಬಟ್ ಐ ಡೋಂಟ್ ಲೈಕ್ ಕಾಫಿ. ನನಗೆ ಚಹಾ ಇಷ್ಟ ಆದರೆ ಕಾಫಿ ಇಷ್ಟವಿಲ್ಲ. ಐ ಲೈಕ್ ಟೀ ಬಟ್ ಐ ಡೋಂಟ್ ಲೈಕ್ ಕಾಫಿ. ನನಗೆ ಚಹಾ ಇಷ್ಟ ಆದರೆ ಕಾಫಿ ಇಷ್ಟವಿಲ್ಲ. ಒಂದು ಪಾಸಿಟಿವ್, ಒಂದು ನೆಗೆಟಿವ್. ಹಿ ಈಸ್ ರಿಚ್ ಬಟ್ ಹಿ ಈಸ್ ನಾಟ್ ಹ್ಯಾಪಿ. ಅವನು ಶ್ರೀಮಂತನಾಗಿದ್ದಾನೆ ಆದರೆ ಅವನು ಸಂತೋಷವಾಗಿಲ್ಲ. ಹಿ ಈಸ್ ರಿಚ್ ಬಟ್ ಹಿ ಈಸ್ ನಾಟ್ ಹ್ಯಾಪಿ. ಅವನು ಶ್ರೀಮಂತನಾಗಿದ್ದಾನೆ ಆದರೆ ಅವನು ಸಂತೋಷವಾಗಿಲ್ಲ. ಐ ಕಾಲ್ಡ್ ಹಿಮ್ ಬಟ್ ಹಿ ಡಿಡ್ ನಾಟ್ ಆನ್ಸರ್. ನಾನು ಅವನಿಗೆ ಕರೆ ಮಾಡಿದೆ ಆದರೆ ಅವನು ಉತ್ತರಿಸಲಿಲ್ಲ. ಐ ಕಾಲ್ಡ್ ಹಿಮ್ ಬಟ್ ಹಿ ಡಿಡ್ ನಾಟ್ ಆನ್ಸರ್. ನಾನು ಅವನಿಗೆ ಕರೆ ಮಾಡಿದೆ ಆದರೆ ಅವನು ಉತ್ತರಿಸಲಿಲ್ಲ. ದ ಫುಡ್ ವಾಸ್ ಟೇಸ್ಟಿ ಬಟ್ ಇಟ್ ವಾಸ್ ಸ್ಪೈಸಿ. ದ ಫುಡ್ ವಾಸ್ ಟೇಸ್ಟಿ ಬಟ್ ಇಟ್ ವಾಸ್ ಸ್ಪೈಸಿ. ಆಹಾರ ರುಚಿಯಾಗಿತ್ತು ಆದರೆ ಖಾರವಾಗಿತ್ತು. ಆಹಾರ ರುಚಿಯಾಗಿತ್ತು ಆದರೆ ಖಾರವಾಗಿತ್ತು. ಶಿ ರ್ಯಾನ್ ಫಾಸ್ಟ್ ಬಟ್ ಶಿ ಮಿಸ್ಡ್ ದ ಟ್ರೈನ್. ಅವಳು ವೇಗವಾಗಿ ಓಡಿದಳು ಆದರೆ ರೈಲು ತಪ್ಪಿಸಿಕೊಂಡಳು. ಶಿ ರ್ಯಾನ್ ಫಾಸ್ಟ್ ಬಟ್ ಶಿ ಮಿಸ್ಡ್ ದ ಟ್ರೈನ್. ಅವಳು ವೇಗವಾಗಿ ಓಡಿದಳು ಆದರೆ ರೈಲು ತಪ್ಪಿಸಿಕೊಂಡಳು. ನೋಟ್
ಇಫ್ ಅಂದರೆ ಇದು ಮುಂದೆ ಆಗಬಹುದಾದ ಕೆಲಸಕ್ಕೆ ಕಂಡೀಷನ್ ಹಾಕುತ್ತದೆ. ಇಫ್ ಯು ಸ್ಟಡಿ ಯು ಪಾಸ್. ಇಫ್ ಇದು ಮುಂದೆ ಆಗಬಹುದಾದ ಕೆಲಸಕ್ಕೆ ಕಂಡೀಷನ್ ಹಾಕುತ್ತದೆ. ಇಫ್ ಯು ಸ್ಟಡಿ ಯು ಪಾಸ್. ಬಟ್ ಇದು ಆದ ಘಟನೆಗೆ ಅಥವಾ ಎರಡು ವಿಷಯಗಳ ನಡುವಿನ ವ್ಯತ್ಯಾಸಕ್ಕೆ ಬಳಸುತ್ತೇವೆ. ಹಿ ಸ್ಟಡೀಡ್ ಬಟ್ ಹಿ ಫೇಲ್ಡ್. ಬಟ್ ಇದು ಆದ ಘಟನೆಗೆ ಅಥವಾ ಎರಡು ವಿಷಯಗಳ ನಡುವಿನ ವ್ಯತ್ಯಾಸಕ್ಕೆ ಬಳಸುತ್ತೇವೆ. ಹಿ ಸ್ಟಡೀಡ್ ಬಟ್ ಹಿ ಫೇಲ್ಡ್. ನನ್ನ ಟೀಚಿಂಗ್ ಮತ್ತು ನನ್ನ ರಿಸರ್ಚ್ ನಿಮಗೆ ಇಷ್ಟವಾದರೆ ನನ್ನ ಪೇಜ್ ಫಾಲೋ ಮಾಡಿ ಮತ್ತು ಶೇರ್ ಮಾಡಿ. ಯಾರಿಗಾದರೂ ನನ್ನ 3 ತಿಂಗಳ ಕಂಪ್ಲೀಟ್ ಸ್ಪೋಕನ್ ಇಂಗ್ಲೀಷ್ ಕ್ಲಾಸ್ ಡೇ 1, ಡೇ 2, ಡೇ 3 ಈ ಥರ ಕಲಿಸ್ತೇನೆ. ಇದನ್ನು ನಾನು ನಿಮ್ಮ ವಾಟ್ಸಪ್ ನಂಬರಿಗೆ ವಿಡಿಯೋಗಳ ಮೂಲಕ ಕಳಿಸ್ತೇನೆ. ನೀವು ಯಾವತ್ತು ಸೇರ್ತೀರೋ ಆವತ್ತು ಡೇ 1, ನೆಕ್ಸ್ಟ್ ಡೇ ಡೇ 2, ಮುಂದಿನ ದಿನ ಡೇ 3 ಹೀಗೆ ಸ್ಟೆಪ್ ಬೈ ಸ್ಟೆಪ್ ಕಳಿಸ್ತೇನೆ. 3 ತಿಂಗಳ ಕೋರ್ಸ್ ಇದು ಕಂಪ್ಲೀಟ್. 3 ತಿಂಗಳ ಕೋರ್ಸ್ ನೀವು ಕಂಪ್ಲೀಟ್ ಮಾಡಿದರೆ 15 ನಿಮಿಷದ ವಿಡಿಯೋ ಇರ್ತದೆ, 45 ನಿಮಿಷ ಪ್ರಾಕ್ಟೀಸ್ ಏನು ಮಾಡಲಿಕ್ಕಿಲ್ಲ. ನಾನು ವಿಡಿಯೋದಲ್ಲಿ ಪ್ರತಿ ವಾಕ್ಯವನ್ನು 2 ಸಲ ರಿಪೀಟ್ ಮಾಡಿರ್ತೇನೆ. ನೀವು ಅದನ್ನು ಇನ್ನೊಂದು 3 ಸಲ ಕೇಳುವುದಂದರೆ ನೀವು ಅದನ್ನು ಮತ್ತೆ 6 ಸಲ ರಿಪೀಟ್ ಮಾಡುವುದು. ದಿನ ಹಾಗೆ ಮಾಡ್ತಾ ಹೋದರೆ ನಿಮಗೆ 3 ತಿಂಗಳಲ್ಲಿ ಇಂಗ್ಲೀಷ್ ಮಾತಾಡಲಿಕ್ಕೆ ಬರ್ತದೆ. ಈ ಕಂಪ್ಲೀಟ್ ಕೋರ್ಸಿನ ಫೀ ಕೇವಲ 599 ರುಪೀಸ್, 599 ರುಪೀಸ್ ಮಾತ್ರ. ಅದನ್ನು ನೀವು ನನ್ನ ನಂಬರಿಗೆ ಫೋನ್ಪೇ ಅಥವಾ ಗೂಗಲ್ ಪೇ ಮೂಲಕ ಕಳಿಸಿದರೆ, ನೀವು ಯಾವತ್ತು ಕಳಿಸ್ತೀರೋ ಆವತ್ತಿನಿಂದಲೇ ನಾನು ಕ್ಲಾಸ್ ಸ್ಟಾರ್ಟ್ ಮಾಡ್ತೇನೆ.